ನಮಸ್ಕಾರವಿದೆ. ಶುಭಾಶೀರ್ವಾದ. ಮಹಾರಾಷ್ಟ್ರ ರಾಜ್ಯದ ನಾಂದೇಡ್ ಮಹಾನಗರದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಈಗ ಸಾಮಾಜಿಕ ಜಾಲತಾಣ ಮತ್ತು ಟಿ ವಿಗಳಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಈ ವಿಶ್ವಶಾಂತಿ ಮಹಾಯಜ್ಞ ನಡೆಸ್ತೀರಿ ಅಂತ ಕರ್ನಾಟಕಕ್ಕೆ ಬಂದಾಗ ತಾವು ಸಂದರ್ಶನ ಕೊಟ್ಟಿದ್ರಿ. ಏನೇನು ವ್ಯವಸ್ಥೆ ಆಗಿದೆ ಈಗ? ದಿನಾಂಕ 5/2/2026 ದಿನಾಂಕ 12/2/26 ವಿಶ್ವಶಾಂತಿ 108 ಕುಂಡದಿಂದ ವಿಶ್ವಶಾಂತಿ ಯಜ್ಞ ಕಾರ್ಯಕ್ರಮ ಆಗುವುದು. ಅದು ಪರಿಪೂರ್ಣ ನಿರ್ಮಾಣವಾಗಿದೆ. ಯಜ್ಞ ಮಂಟಪವಾಗಿದೆ, ಯಜ್ಞ ಕುಂಡಗಳು ಪರಿಪೂರ್ಣ ಆಗಿವೆ. ಈಗ ಅದರ ಸಾಹಿತ್ಯವನ್ನು ಜೋಡಿಸ್ತಾ ಇದ್ದಾರೆ. ಎರಡನೇದಾಗಿ ಆ ಪ್ರೀತ್ಯರ್ಥವಾಗಿ ಕೇದಾರನಾಥಕ್ಕೆ ಹೋಗಲಾರ್ದೆ ಇಲ್ಲಿ ದರ್ಶನ ತೆಗಿಬೇಕು, ಇಲ್ಲೇ ಆಗಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರಲ್ಲ, ಅದು ಕೂಡ ಈಗ ಇವತ್ತಿನ ಅಂತಿಮ ಸ್ಥಿತಿಯಲ್ಲಿ ಅದು ಪ್ರತಿರೂಪವಾಗಿರ್ತಕ್ಕಂಥ ಪ್ರತಿಕೃತಿ, ಕೇದಾರನಾಥನ ಪ್ರತಿಕೃತಿ ಯಾವ ಪ್ರಕಾರದಿದೆಯಲ್ಲ ಅದೇ ಪ್ರಕಾರವಾಗಿ ಇದು ನಿರ್ಮಾಣಗೊಂಡು ಇವತ್ತು ಕೊನೆಯ ಹಂತದಲ್ಲಿ ಪರಿಪೂರ್ಣ ಆಗ್ತಾಯಿದೆ. ಮಂದಿರ ನಿರ್ಮಾಣ ಆಗ್ತಾಯಿದೆ. ಅದೇ ಪ್ರಕಾರವಾಗಿ ಪ್ರತಿನಿತ್ಯ 6 ಗಂಟೆಯಿಂದ 9 ಗಂಟೆವರೆಗೆ ಧರ್ಮಸಭೆ ನಡೀತಾ ಇದೆ. ಈಗ ನಾಳಿನಿಂದ ಪ್ರಾರಂಭ ಆಗ್ತಾಯಿದೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಶೋಭಾಯಾತ್ರೆ ನಡೀತಾ ಇದೆ. ಆಮೇಲೆ ಮಧ್ಯಾಹ್ನ 3ರಿಂದ 6ರವರೆಗೆ ಮಧ್ಯಾಹ್ನ 3ರಿಂದ 6ರವರೆಗೆ ಶಿವಕಥಾ ಶಿವಂ ಶುಕ್ಲ ಪ್ರಯಾಗರಾಜದ ಅವರ ವಿದ್ವಾನರಿಂದ ಶಿವಕಥಾ ನಡೀತಾ ಇದೆ. 6ರಿಂದ 9ರವರೆಗೆ ಧರ್ಮಸಭೆ ನಾಳೆ. ಈ ಧರ್ಮಸಭೆಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆ ಈಶ್ವರಪ್ಪನವರು ಯಜ್ಞಕ್ಕೂ ಪ್ರಥಮವಾಗಿ ಮತ್ತು ಸ್ವಾಗತಾಧ್ಯಕ್ಷ ಅಶೋಕರಾವ್ ಚೌಹಾಣ್ ಅವರು ಕೂಡ ಅವರು ನಾಳೆ ಬರ್ತಾ ಇದ್ದಾರೆ. ಅದೇ ಪ್ರಕಾರ ಸಾಯಂಕಾಲ ಸಭೆಗೆ ಅವರು ಮುಖ್ಯ ಅತಿಥಿಯಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ, ಸಮಾವೇಶಗೊಳ್ತಾ ಇದ್ದಾರೆ. ಇನ್ನೂ ನಾಳೆ ಮತ್ತು ಅದೇ ಪ್ರಕಾರವಾಗಿ ತೆಲಂಗಾಣದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಈಗ ಪ್ರತಿನಿತ್ಯ ಒಂದೊಂದು ದಿವಸ ಮುಖ್ಯಮಂತ್ರಿ ಮತ್ತು ಕೊನೆಗೆ ಪ್ರಧಾನಮಂತ್ರಿಗಳು ಆ ಪ್ರಕಾರ ನಿಯೋಜನೆ ಸಮಿತಿ ಮಾಡಿಕೊಂಡಿದೆ. ಇದರ ವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ ಯಾವ್ಯಾವ ಸಮಿತಿಗಳ ರಚನೆ ಆಗಿದೆ? ಇದರ ಸಮಿತಿಗೆ ಏನಪ್ಪ ಅಂದ್ರೆ ಮೊದಲು ಈಗ ಬಂದಿರತಕ್ಕಂಥ ಅತಿಥಿಗಳ ವ್ಯವಸ್ಥಾಪನಾ ಸಮಿತಿ 1 ಮತ್ತು ಭೋಜನ ವಿತರಣಾ ಸಮಿತಿ 2, ನೀರಿನ ವಿತರಣಾ ಸಮಿತಿ 3 ಮತ್ತು ಪಾರ್ಕಿಂಗ್ ವ್ಯವಸ್ಥಾ ಸಮಿತಿ 4, ಅದೇ ಪ್ರಕಾರ ಸ್ವಚ್ಛತೆ ಸಮಿತಿ 5 ಮತ್ತು ಅನ್ನಧಾನ್ಯ ಸಂಕಲನ ಮಾಡುವ ಸಮಿತಿ 6, ಯಜ್ಞ ಸಮಿತಿ 7 ಮತ್ತು ವಾಹನ ಸಮಿತಿ 8 ಮತ್ತು ಅದೇ ಪ್ರಕಾರವಾಗಿ ಈಗ 12 ಜ್ಯೋತಿರ್ಲಿಂಗಗಳಿಂದ ಪೂಜಾರಿಗಳು ಬರ್ತಾ ಇದ್ದಾರೆ. ಅದು ವ್ಯವಸ್ಥಾಪನಾ ಸಮಿತಿ 1. ಈ ಪ್ರಕಾರವಾಗಿ 36 ಸಮಿತಿಗಳನ್ನು ಮತ್ತು ಪತಾಕೆಗಳು ಹಚ್ಚುವುದು, ಪಂಚಾಚಾರ್ಯದು ಮತ್ತು ಸನಾತನ ಹಿಂದೂ ಯುಕ್ತವಾಗಿರ್ತಕ್ಕಂಥ ಧರ್ಮದ ಭಗವಧ್ವಜವನ್ನು ಅದರದು ಹಚ್ಚೋದು ಒಂದು ಸಮಿತಿ ಮತ್ತು ಅದೇ ಪ್ರಕಾರ ಶೋಭಾಯಾತ್ರೆ ಮಾಡೋದೊಂದು ಸಮಿತಿ, ಕಲಶಗಳನ್ನು ಮಾಡುವುದೊಂದು ಸಮಿತಿ. ಈಗ ಒಟ್ಟು 36 ತತ್ವಗಳಿರ್ತಕ್ಕಂಥ ಶರೀರದ 36 ಸಮಿತಿಗಳನ್ನು ಸ್ಥಾಪನೆ ಮಾಡಿ ಅವರಿಗೆಲ್ಲರಿಗೂ ಕೆಲಸ ಒಪ್ಪಿಸಲಾಗಿದೆ. ಎಷ್ಟು ಜನ ಯಾತ್ರೆಯಲ್ಲಿ ಪ್ರಾರಂಭ ಆಗ್ಬೋದು? ಈಗ ಎಷ್ಟು ಜನರಿಂದ ಆರಂಭ ಆಗ್ತದೆ ನಿರೀಕ್ಷೆ ಮಾಡಿದೆ? ಈಗ ನಾವು ಈ 3-4 ದಿನಗಳಿಂದ ಈಗ ನಾಂದೇಡ್ ಪೂರ್ಣ ಏನು ಶಹರ್ ಇದೆಯಲ್ಲ ಅದು ಅಂತೂ ಬಂದೇ ಬರ್ತಾಯಿದೆ. 10 ಲಕ್ಷ ಜನರದು ನಾಂದೇಡ್ದಂತೂ ಇಲ್ಲಿ ಬಂದೇ ಬರ್ತಾ ಇದ್ದಾರೆ, ಅದರ ಪ್ರಶ್ನೆ ಇಲ್ಲ. ಅದೇ ಪ್ರಕಾರವಾಗಿ ಅಷ್ಟೇ 10 ಲಕ್ಷ ಜನ ಸಂಪೂರ್ಣ ಭಾರತ ದೇಶದಿಂದ ಇಲ್ಲಿಗೆ ಇನ್ನು 5ರಿಂದ 12 ಬರೋ ಕಾರ್ಯಕ್ರಮ ಸಮಾವೇಶಗೊಳ್ತಾರೆ ಅಂತೇಳಿ ಒಂದು ನಮ್ಮದು ವಿಚಾರಣೆ ಇದೆ. ಇದು ಕರ್ನಾಟಕದಿಂದ ತಮ್ಮ ಜನ್ಮಭೂಮಿ ಕರ್ನಾಟಕ, ಅಲ್ಲಿನ ಮುಖ್ಯಸ್ಥರುಗಳು ಯಾರ್ಯಾರನ್ನ ಹೆಂಗೆ ಆಹ್ವಾನ ಆಗಿದೆ? ಕರ್ನಾಟಕದಿಂದ ಈಗ ಮುಖ್ಯಮಂತ್ರಿಗಳಿಗೂ ಆಮಂತ್ರಣ ಕೊಟ್ಟಿದ್ದಾಗಿದೆ ಸಮಿತಿ ವತಿಯಿಂದ. ಸಿದ್ದರಾಮಯ್ಯರು, DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, SS ಮಲ್ಲಿಕಾರ್ಜುನ ಅವರು ಮತ್ತು ಈಶ್ವರ್ ಖಂಡ್ರಾಯ್ ಅವರು ಈಗ 4 ಮಂತ್ರಿಗಳಂತೂ ಬರ್ತಾ ಇದ್ದಾರೆ, ಕೊಟ್ಟಿದ್ದಾಗಿದೆ. ಅದೇ ಪ್ರಕಾರವಾಗಿ ಆ ಭಾಗದ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಸಾಕಷ್ಟು ಕಡಿಮೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರಿಗೂ, BJP ಅಧ್ಯಕ್ಷ ವಿಜೇಂದ್ರ ಅವರಿಗೂ,
ರಾಘವೇಂದ್ರ ಅವರಿಗೆ MP ಆಗಿರ್ತಕ್ಕಂಥ ಮತ್ತು ಪ್ರಭಾ ಮಲ್ಲಿಕಾರ್ಜುನ ಅವರಿಗೂ ಇಂಥವರಿಗೆಲ್ಲ ಅನೇಕ ಅವರಿಗೆ ಮತ್ತು ಮಾಜಿ ಮುಖ್ಯ SR ಬೊಮ್ಮಾಯಿ ಅವರಿಗೂ ಮತ್ತು ಅದೇ ಪ್ರಕಾರವಾಗಿರ್ತಕ್ಕಂಥ ಇವರು ನಮ್ಮದು ಮಾಜಿ ದೇವೇಗೌಡರ ಮಗ ಚಿರಂಜೀವಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೂ ಹೀಗೆ ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ದೆ. ಮತ್ತು ರೈಲ್ವೆ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜ್ಯ ಮಿನಿಸ್ಟರ್ ಆಗಿರ್ತಕ್ಕಂಥ ವಿ ಸೋಮಣ್ಣ ಅವರಿಗೆ ಅವರು 8ನೇ ತಾರೀಕಿಗೆ ಬರ್ತಿದ್ದ ಫೋನ್ ಮಾಡಿದ್ದಾರೆ. ಇವರು 9ನೇ ತಾರೀಕಿದ್ದ BJP ಅಧ್ಯಕ್ಷರಿಂದ ಅವರು ಫೋನ್ ಮಾಡಿದ್ದಾರೆ. ಯಡಿಯೂರಪ್ಪರು ಫೋನ್ ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ನಾವು ಬರ್ತಾಯಿದ್ದೇವೆ ಅಂತಂದರೆ ಒಂದಿನ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು. ಅದೇ ಪ್ರಕಾರವಾಗಿ ಮಹಾರಾಷ್ಟ್ರದೊಂದು ವಿಚಿತ್ರ ಪ್ರಸಂಗ, ಇಲೆಕ್ಷನ್ನು ನಡೀತಾ ಇದೆ. ಈ ಜಿಲ್ಲಾ ಪರಿಷತ್ ಪಂಚಾಯಿತಿ ಇಲೆಕ್ಷನ್ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ. ಫೆಬ್ರವರಿ 6-7ಕ್ಕೆ ಇಲೆಕ್ಷನ್ನು ನಡೀತಾ ಇದೆ. ಆದರೆ ಕೇದಾರನಾಥನ ಇಚ್ಛೆ ಪ್ರಕಾರ ನಾಂದೇಡ್ ಜಿಲ್ಲಾ ಅದರಿಂದ ವಂಚಿತವಿದೆ. ಇಲೆಕ್ಷನ್ ನಾಂದೇಡ್ ಜಿಲ್ಲೆಯಲ್ಲಿ ಇಲೆಕ್ಷನ್ ಇಲ್ಲ, ಇಡೀ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಅದ. ಇದು ಒಂದು ಕೇದಾರನಾಥನ ಕೊಟ್ಟ ವರದಾನ ಅಂತ ನಾವು ತಿಳ್ಕೊತಾ ಇದ್ದೇವೆ. ಕೇದಾರನಾಥ್ ಮಂದಿರ ಮಾಡಿದ ಉದ್ದೇಶ ಏನು? ಕೇದಾರನಾಥನ ಮಂದಿರ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ, ಆ ಕೇದಾರನಾಥನ ಭಾವನ ಅಲ್ಲಿ ಮುಟ್ಲಾರ್ದವರಿಗೆ ಅವರಿಗೊಂದು ಆಶೀರ್ವಾದ ಭಾವನೆ ಪರಿಶುದ್ಧಕ್ಕಾಗಿ ಆ ಮಂದಿರದ ಭಾವನೆ ಅವರ ಪವಿತ್ರ ಆಗಲಿ, ಅದರಿಂದ ಶಾಂತಿ ಸಿಗಲಿ ಅನ್ನೋದು ಈ ಕೇದಾರನಾಥನ ಮಂದಿರದ ಉದ್ದೇಶ. ಯಜ್ಞ ಮಂಟಪ ಬಹಳ ಭವ್ಯವಾದ ಸ್ವರೂಪದಲ್ಲಿ ಮಾಡಿದರೆ, ಸನಾತನ ಪರಂಪರೆಯನ್ನು ಪರಿಚಯಿಸುವಂಥ ರೀತಿ ಒಳಗೆ ಮಾಡಿದರೆ, ಅಷ್ಟು ದೊಡ್ಡ ಮಟ್ಟದ ಖರ್ಚಿಗೆ ಮುಂದಾಗಿದ್ದು ಕಾರಣವತಿ ಖರ್ಚು ಪ್ರತಿಯೊಬ್ಬರು ಭಕ್ತರಲ್ಲಿ ಹೃದಯ ಮಂದಿರದಲ್ಲಿ ಒಮ್ಮೆ ನಿರ್ಮಾಣ ಆದ್ರೆ ಖರ್ಚಿಗೆ ಯಾರೂ ಬೆಲೆ ಇಲ್ಲ ಮಾಡೋ ಆ ಕಟ್ಟುವುದಲ್ಲ ಅಂತೇಳಿ ಇದೇ ಒಂದು ಪ್ರಮಾಣ ಅಂತ. ಸರಿ. ದಾಸೋಗದ ವ್ಯವಸ್ಥೆ? ದಾಸೋಗದ ವ್ಯವಸ್ಥೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನಿರಂತರವಾಗಿ ಅನ್ನದಾನ ನಡೀತಾ ಇದೆ. ಮತ್ತು ಎಷ್ಟೇ ಜನರು ಬಂದು ಸಹಿತ ಅನ್ನದಾನ ತೆಗೆದುಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ, ನಾಳೆ 5ನೇ ತಾರೀಕಿಗೆ ಒಬ್ಬರು ಯಾರಪ್ಪ ಡಾಕ್ಟರ್ ಶಿವರಾಜ್ ನಾಂದೇಡ್ಕರ್ ಅಂತ ಇದ್ದಾರೆ. ಮತ್ತು 2ನೇ ತಾರೀಕಿಗೆ ಈ ನಾಂದೇಡ್ದು MLAಗಳಾಗಿರ್ತಕ್ಕಂಥ ನಮ್ಮ ಬಾಲಾಜಿ ಕಲ್ಯಾಣ್ಕರ್ ಅವರು ಮತ್ತು ಅದೇ ಪ್ರಕಾರ ಬೋಂಡಾರ್ಕರ್ ಅವರು 2ನೇ ದಿವಸ. 3ನೇ ದಿವಸ ನಾಂದೇಡ್ ಜಿಲ್ಲೆಯ MP ಆಗಿರ್ತಕ್ಕಂಥ ರವೀಂದ್ರ ಚವ್ಹಾಣ್ ಅವರು. 4ನೇ ದಿವಸ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಮಾಧವರಾವ್ ಪಟ್ನೆ ಅವರು. 5ನೇ ದಿವಸಿಗೆ ಮತ್ತು ಮಾಧವರಾವ್ ಏಕ್ಲಾರಿ ಅವರು. ಮತ್ತು 6ನೇ ದಿವಸಿಗೆ ಬಾಲಾಜಿ ಖದ್ಗಾವ್ಕರ್ ಅವರು. ಮತ್ತು 7ನೇ ದಿವಸಿಗೆ ನಮ್ಮ ಚಾಕುರದ ಗೋವಿಂದರಾವ್ ಮಾಕಣೆ ಅವರು. 8ನೇ ದಿವಸಿಗೆ ಸುಮಿತ್ ಮೋರ್ಗೆ ಅವರು ಅನ್ನದಾನ ಮಾಡುವುದು ಸಂಕಲ್ಪ ಮಾಡಿದ್ದಾರೆ. ಮತ್ತು ಅದೇ ಅಲ್ಲದೆ ನಿನ್ನ ರಾಜೇಶ್ ಅವರು ಮತ್ತು ಅವರ ಮನೆಯವರು ಕೂಡಿಕೊಂಡು ಇಲ್ಲಿ ಪ್ರತಿಯೊಬ್ಬರಿಗೆ ಪ್ರಸಾದ ದರ್ಶನ ಮಾಡುವವರಿಗೆ ಕೊಡೋದು ವಿಚಾರದಾಗ ಅದು ಕೂಡ ದರ್ಶನ ಮಾಡಿದವರಿಗೆ ಕೊಡ್ತಾರೆ. ಪ್ರತಿಯೊಂದು ಪ್ರಸಾದ ಕೊಡೋದು ಪೂನಂ ಪವಾರ್ ಅವರು ರಾತ್ರಿ ಇವತ್ತು ಬಂದು ಅದನ್ನು ನಾವು ವ್ಯವಸ್ಥೆ ಮಾಡ್ತೇವೆ ಅವರು ಒಪ್ಕೊಂಡಿದ್ದಾರೆ. ಕೇದಾರನಾಥನ ಯಾರು ದರ್ಶನಕ್ಕೆ ಬರ್ತಾ ಇದ್ದಾರೆ ಅವರಿಗೊಂದು ಬುಂದಿ ಪ್ರಕಾರದ ಪ್ರಸಾದ ಹೇಗೆ ತಿರುಪತಿಯಲ್ಲಿ ಸಿಗ್ತಾ ಇದೆ, ಅದೇ ಪ್ರಕಾರ ಪ್ರತಿಯೊಬ್ಬರಿಗೂ 8 ದಿವಸ ಮಾಡೋ ದರ್ಶನಕ್ಕೆ ಪ್ರಸಾದ ವ್ಯವಸ್ಥೆನ ಅವರು ಒಪ್ಕೊಂಡಿದ್ದಾರೆ. 1 ಲಕ್ಷ ಎಷ್ಟೇ ಲಕ್ಷ ಜನರು ಬಂದರೂ ಸಹಿತ ಅದಕ್ಕೆ ಪ್ರಸಾದಕ್ಕೆ ಅವರು ಅನ್ನು ನಿಯೋಜನೆ ಮಾಡ್ಕೊಂಡಿದ್ದಾರೆ. ಈಗ ಯಾರ್ಯಾರು ತಮ್ಮದು ವಿಚಾರಧಾರೆ ಪ್ರಕಾರವಾಗಿ ಶಕ್ತಿ ಪ್ರಕಾರವಾಗಿ ಅವರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅನ್ನದಾನ, ಪ್ರಸಾದ ದಾನ, ನೀರಿನ ದಾನ ಇದು ಕೊರತೆ ಆಗಲ್ಲ ಅಂತ ನಮಗೆ ಆತ್ಮವಿಶ್ವಾಸ. ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿದ ರಜತ ಮಹೋತ್ಸವದ ಹಿನ್ನೆಲೆ ಒಳಗೆ ಈ ವಿಶ್ವಶಾಂತಿ ಮಹಾಯಜ್ಞ, ಈ ರೀತಿ ಜನರಿಗೆ ದರ್ಶನ ಪಡಿಸುವಂತಹದ್ದು, ಇಷ್ಟು ಅನ್ನದಾನ ಮಾಡುವಂತಹದ್ದು, ಇಂಥದ್ದೊಂದು ಸಂಕಲ್ಪದ ಹಿನ್ನೆಲೆ ಏನು ಗೊತ್ತಿದೆ? ಇದರ ಹಿನ್ನೆಲೆ 25 ವರ್ಷ ಪೂರ್ಣ ಆಗಿವೆ. ನಾವು ಜನ್ಮ ಕರ್ನಾಟಕದಲ್ಲಾಗಿರ್ಬೋದು, ಕರ್ಮಭೂಮಿ ಮಹಾರಾಷ್ಟ್ರದಲ್ಲಿ ಅನ್ನ ತೊಗೊಂಡು ನಾವು ದೊಡ್ಡವರಾಗಿದ್ದೇವೆ. ಅದೇ ಪ್ರಕಾರ ಉತ್ತರಾಖಂಡದಲ್ಲಿ ಹೋಗಿದ್ದೇವೆ. ಅದಕ್ಕೆ ನಾವು ಇಲ್ಲಿ ಪ್ರಸಾದ ಅಲ್ಲಿ ಕೊಟ್ಟೇವೆ, ಇಲ್ಲಿ ಒಮ್ಮರಿಗೆ ಪ್ರಸಾದ ಕೊಡಬೇಕು ಅನ್ನೋದು ಮೊದಲನೇ ಉದ್ದೇಶ. ಈ ನಾಂದೇಡ ಮತ್ತು ನಾಂದೇಡ ಪರಿಸರಕ್ಕೆ ಒಮ್ಮ ಅನ್ನದಾನ ಅವರಿಗೆ ಕೊನೆಗೆ ಕೊಡಬೇಕು ಅಂತ ಅನ್ನೋದು ಭಾವನೆ ಬಂತು. ಮತ್ತು ವಿಶ್ವಶಾಂತಿಯಲ್ಲಿ ಈಗ ಧರ್ಮದಲ್ಲಿ ನೋಡಿ, ರಾಜ್ಯದಲ್ಲಿ ನೋಡಿ, ಸಮಾಜದಲ್ಲಿ ನೋಡಿ, ಮತ್ತು ಸಂಘ ಸಂಸ್ಥೆಗಳಲ್ಲಿ ನೋಡಿ, ಮತ್ತು ಕೌಟುಂಬಿಕದಲ್ಲಿ ನೋಡಿ ಅಶಾಂತಿಯ ಸಾಗರ ಆಗಿಬಿಟ್ಟಿದೆ. ಇದು ನಾವು ಪೂಜಾ ಪಾಠ ಮಾಡಿ ನೋಡಿದ್ದೇವೆ, ಪ್ರವಚನ ಆಶೀರ್ವಚನ ಮಾಡಿ ನೋಡಿದ್ದೇವೆ, ತಿಳಿ ಹೇಳಿ ನೋಡಿದ್ದೇವೆ, ಧರ್ಮ ಸಂಸ್ಕಾರಕ್ಕೆ ದೀಕ್ಷೆ ಕೊಟ್ಟು ನೋಡಿದ್ದೇವೆ. ಪರಿವರ್ತನೆ ಕಂಡು ಬರಲಾರ್ದಂಗಾಯಿತು.
ಅದಕ್ಕೆ ಹಿಂದೆ ರಾಜ ಮಹಾರಾಜರು ಸಂಕಟ ಬಂದಾಗ ಯಜ್ಞ ಯಾಗಾದಿಗಳು ಮಾಡಿದ್ದು, ಅಶ್ವಮೇಧ ಯಜ್ಞ ಮಾಡಿದ್ದು ನಮ್ಮ ಜ್ಞಾಪಕದಲ್ಲಿದೆ. ಅದೇ ಪ್ರತೀಕವಾಗಿ ಈಗ ಮಾಡಿ ನೋಡಿದ್ರೆ ಇದು ಆಗಬಹುದು, ಇದರಿಂದ ನಾವು ಅಪೇಕ್ಷೆಯನ್ನು ಪಟ್ಟು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಇಲ್ಲಿ 2 ಕುದುರೆಗಳು, 2 ಆಕಳಗಳು, 1 ನಂದಿ, ಅದು ಇಲ್ಲಿ ಯಾವಾಗಲೂ 8 ದಿನವರೆಗೆ ಇರ್ತಾಯಿದೆ. ಈ 108 ಕುಂಡಗಳು ಮಾಡಿದ ದೊಡ್ಡ ಪ್ರಮಾಣಕ್ಕೆ ಹಿನ್ನೆಲೆ ಬುದ್ಧಿ ಅದು ಯಾಕಂದ್ರೆ ಯಾವಾಗಲೂ ನಾವು ಆಹುತಿ ಕೊಡುವಾಗ ದೇವತಾ, ಅಧಿದೇವತಾ, ಪ್ರತ್ಯಧಿದೇವತಾ ಸ್ವಕರ್ ಕೊಡಬೇಕಾಗ್ತದೆ. ಕೆಲವೊಂದು ಅಂಕಿ ಸಂಖ್ಯೆಗಳು ಹೇಳ್ಕೊ ಕೂತ್ರೆ ಆಗೋದಿಲ್ಲ. ಎಷ್ಟು ಆವೃತ್ತಿ ಆದರೆ ಯಾವ ಫಲವೃದ್ಧಿ. ಅದಕ್ಕೆ ಈ ಶಾಂತಿಗಾಗಿ ಎಷ್ಟು ಆವೃತ್ತಿ ಅಂತಲೇ ಗಣಿತ ಮಾಡಿ ಅವು ಒಮ್ಮಿಂದೊಮ್ಮೆ ಭಾಳ ದಿವಸ ನಡೆಸೋಕ್ಕಾಗಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಲಘುರುದ್ರ ನಡೆಸ್ತಾ ಇದ್ದೇವೆ ನಾವು ಇಲ್ಲಿ. 121 ಜನ ಒಂದು ದಿವಸ ರುದ್ರ ಪಠಣ ಮಾಡೋದು ಅದಕ್ಕೆ ಲಘುರುದ್ರ ಅಂತ ಇದ್ದಾರೆ. ಆ ಲಘುರುದ್ರದ ಶಾಂತಿಗೆ 121 ಜನ 121 ಜನ ಪ್ರಕಾರ ದಂಪತಿಗಳು ಬೇಕಾಗ್ತಾ ಇದ್ದಾರೆ. ಅದಕ್ಕೆ ಆ ಪ್ರತಿಯೊಂದು ರುದ್ರದ ಪಠಣದ ಪ್ರತೀಕವಾಗಿ 108 ಕುಂಡಗಳನ್ನು ಮಾಡಿದ್ದೇವೆ. ಆ ಶರೀರವೂ ಕೂಡ ಸುಧಾ 108 ತತ್ವಗಳಿಂದಿದೆ. ಸ್ಥೂಲ, ಸೂಕ್ಷ್ಮ, ಕಾರಣ 36 36 36. ಈಗ 108 ತತ್ವಗಳಿಂದ ಅದರ ಪ್ರತೀಕವಾಗಿ ಆ ಕುಂಡಗಳನ್ನು ಮಾಡಿ ಅವರಿಗೆ ಶಾಂತಿ ಸಿಗಲಿ ಅಂತದ್ದು ಮುಖ್ಯ ಉದ್ದೇಶ. ಬಹಳ ಅದ್ಭುತವಾದ ಸಂಕಲ್ಪ ಬಗ್ಗೆ ಸಮಾಜ ಪರಿವರ್ತನೆಗೆ ಭಾಳ ಅವಶ್ಯಕತೆ ಇತ್ತು. ಇನ್ನು ಎಲ್ಲರಿಗೂ ಸಂದೇಶ ಏನು ಕೊಡಬೇಕಂದ್ರೆ 5 ರಿಂದ 12 ನನಗೆ ನಿಮ್ಮ ಅನುಕೂಲ ಪ್ರಕಾರಗೆ ಮತ್ತಿಂತೂ ಸಿಗೋದು ಅಪರೂಪ. ಅದಕ್ಕೆ ಪ್ರತಿಯೊಬ್ಬರು ಬಂದು ಇದರಲ್ಲಿ ಸಹಭಾಗಿಯಾಗಿ ಯಜ್ಞ ಸಾಕಾರದಲ್ಲಿ ದಾಂಪತ್ಯ ಆಗಿರಿ ಅಥವಾ ಪ್ರೇಕ್ಷಕರಾಗಿರಿ ಅಥವಾ ಅತಿಥಿಗಳಾಗಿರಿ, ಯಾವುದೇ ಥರದಿಂದ ಇಲ್ಲಿ ಬಂದು ನಿಮ್ಮ ಭಾವನೆಯನ್ನು ಪವಿತ್ರ ಮಾಡಿ ಶಾಂತಿಯನ್ನು ಲಭಿಸಿಕೊಳ್ಳಿ ಅಂತೇಳಿ ಈ ಸಂದೇಶ ಕೊಟ್ಟು ಈ ಕೇದಾರನಾಥನ ಪ್ರಾರ್ಥನೆಯನ್ನು ಪೂರ್ಣಗೊಳಿಸ್ತೇವೆ. ನಮಸ್ಕಾರ.